ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿಯಿಂದ ಕಲಾ. ಹಾಗೆಯೇ ನನ್ನ ಫುಲ್ ಡೇ ರೂಟೀನನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದು 1 ವೀಕ್ ಬ್ಯಾಕ್ ಮಾಡಿರೋದು, ಅಂದರೆ ಮಳೆ ಬೀಳೋದಕ್ಕಿಂತ ಮುಂಚೆ. ಅಂದರೆ ತುಂಬಾ ಬಿಸಿಲಿತ್ತಲ್ಲ ಆವಾಗ. ನೋಡಿ, ಅಕ್ಕಿ ರವೆಯಿಂದ ಸಂಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಮತ್ತು ಸಂಡಿಗೆ ಅಂದರೆ ಈಕ್ವಲ್ ಕ್ವಾಂಟಿಟಿಲಿ ಅರ್ಧ kg ಇದನ್ನು ತೊಗೊಂಡ್ರೆ ಸಬ್ಬಕ್ಕಿ ತೊಗೊಂಡ್ರೆ ಅರ್ಧ kg ಅಕ್ಕಿ ರವೆ, ಅಂದರೆ ನಾನೇ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿ ರವೆ, ಅದನ್ನು ರುಬ್ಬಿಟ್ಟು ಮಾಮೂಲಿ ಜೀರಿಗೆ, ಉಪ್ಪು, ಗಸಗಸೆ ಎಲ್ಲ ಹಾಕಿಬಿಟ್ಟು ಒಂದಕ್ಕೆ ಒಂದು ಅಳತೆಗೆ 8 ಲೋಟ ಒಂದು ಗ್ಲಾಸ್ ರವೆ ಅಥವಾ ಸಬ್ಬಕ್ಕಿ ತೊಗೊಂಡ್ರೆ 8 ಗ್ಲಾಸ್ ನೀರು ಹಂಗೆ ಹಾಕಿ ಈಗ ರಾತ್ರಿನೇ ಗಂಜಿ ಮಾಡಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಕೋದಕ್ಕೆ ಸರಿಯಾಗುತ್ತೆ. ಹಾಗೆಯೇ ಜಾಸ್ತಿ ಬಿಸಿಲಾಗಿರೋದ್ರಿಂದ ಬೇಲ್ದಣ್ಣನ್ನು ತರಿಸಿದ್ದೆ, ಅದೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಬೆಲ್ಲ ನೆನೆಸ್ಬಿಟ್ಟಿದ್ನಲ್ಲ ಅಂಥೇಳಿ ಫ್ರೆಶ್ ಆಗಿ ಪುದೀನನೂ ಸಿಕ್ಕಿತ್ತು. ಪುದೀನನೇ ಬಿಡಿಸ್ಬಿಟ್ಟು ಈ ಕಾಮಕಸ್ತೂರಿ ಬೀಜ ಹಾಕ್ಬಿಟ್ಟು ಜ್ಯೂಸನ್ನು ಪ್ರಿಪೇರ್ ಮಾಡಿಕೊಂಡೆ. ಇದು ಪುದೀನ ಸೊಪ್ಪು ತುಂಬಾ ತಂಪು ಮತ್ತು ನಮಗೆ ತುಂಬಾ ಲೇಡೀಸ್ಗೆ ಒಳ್ಳೆಯದು. ಹಾಗಾಗಿ ಪೂಜೆ ಮಾಡಿದ್ನಲ್ಲ, ಅದಿನ್ನೂ ದೀಪ ಹಾಗೆ ಆರಿರಲಿಲ್ಲ. ಈಗ ರಾತ್ರಿ ಎಲ್ಲ ಜ್ಯೂಸ್ ಕುಡ್ದು ಈ ಮಕ್ಕಳೆಲ್ಲ ಡ್ರೈ ಫ್ರೂಟ್ಸ್ ತಿಂತಾವ್ರೆ. ಇದು ಬಂದುಬಿಟ್ಟು ಬೆಳಗ್ಗೆ 4 ಗಂಟೆ 10 ನಿಮಿಷ, ಅಂದರೆ ಬೆಳಗಿನ ಜಾವ 4 ಗಂಟೆ 10 ನಿಮಿಷ ಆಗಿದೆ. ಬೆಳಗ್ಗೆನೇ ಎದ್ಬಿಟ್ಟಿದ್ದೀನಿ. ಅಂದರೆ ನಂದು ರೊಟೀನ್ ಸ್ಟಾರ್ಟ್ ಆಗೋದೇ 4-4:30 ಸ್ಟಾರ್ಟ್ ಆಗುತ್ತೆ ಡೈಲಿನ. ಹಾಗಾಗಿ ನೋಡಿರಿ, ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಸ್ಟವ್ವು, ಸಿಂಕು, ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿ ಸಂಡಿಗೆನೂ ಸಹ ಗಂಜಿ ರೆಡಿ ಮಾಡಿದ್ದೆ. ಈಗ ಬಂದುಬಿಟ್ಟು ಒಂದು ಲೋಟ ಬಿಸಿ ಒಂದು ಅರ್ಧ ಲೀಟ್ರ್ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ನಮ್ಮ ಮನೆಗೆ ಯಾವುದೇ ಕೆಲಸದವ್ರು ಬರಲ್ಲ, ಬೇಕು ಅಂತ ನಾನು ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಹಾಗಾಗಿ ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನೋಡಿರಿ, ಇದು ಬಂದುಬಿಟ್ಟು ಮಿಲ್ಲೆಟ್ಸ್ ಗಂಜಿನ ಮಾಡಿ ರಾತ್ರಿನೇ ಮಡಿಕೆಯಲ್ಲಿ ಬಟ್ಟೆ ಕಟ್ಟಿಟ್ಬಿಡ್ತೀನಿ. ಬೆಳಗ್ಗೆ ಎಲ್ಲರೂ ಒಂದೊಂದು ಗ್ಲಾಸು ಕುಡಿತೀವಿ. ಇದು ಬಂದುಬಿಟ್ಟು ಎಲ್ಲ ಬೆಳಗ್ಗೆನೇ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ತೊಗೋತೀನಿ ನಾನು. ಹಂಗಾಗಿ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ನೆನೆಸಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಮಕ್ಕಳಿಗೆ ನೀರು ದೋಸೆ. ಮಕ್ಕಳಿಗೆ ಒಂದು ಬೇರೆ ಪ್ರಿಪೇರ್ ಮಾಡ್ತೀನಿ ಬ್ರೇಕ್ಫಾಸ್ಟು. ನಾನು ನಮ್ಮ ಹಸ್ಬೆಂಡು ಬೇರೆಯೇ ಪ್ರಿಪೇರ್ ಮಾಡ್ಕೊತೀನಿ. ಬೆಳಗ್ಗೆನೇ ಆಗಿರೋದ್ರಿಂದ ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ಟು ಇಟ್ಟೋಗೋಣ, ಸಂಡಿಗೆ ಇಟ್ಬಿಟ್ಟು ವಾಕ್ ಮಾಡಿ ಬರೋದಕ್ಕೆ ಅಂತ ಹೇಳಿಬಿಟ್ಟು 5:15 ಆಯಿತು. 4:15ಗೆ ಎದ್ದೆ. 1 ಗಂಟೆ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡೆ, ಗುಡಿಸೋದು, ತೊಳೆಯೋದು, ಒಳಗಡೆ ಟಿಫನ್ಗೆ ಏನೇನು ರೆಡಿ ಮಾಡಬೇಕು ಎಲ್ಲ ಮಾಡಿ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಬಂದೆ. ಯಾಕೆಂದರೆ ರಾತ್ರಿನೇ ಗಂಜಿ ಮಾಡಿಟ್ಟಿದ್ನಲ್ವ, ಅದನ್ನ ಸಂಡಿಗೆ ಇಡೋಣ ಅಂತೇಳ್ಬಿಟ್ಟು. ನೋಡಿ, 5:15 5:10 ಆಗಿತ್ತು, ಇನ್ನೂ ಎಲ್ಲ ಕತ್ತಲೆ ಇತ್ತು. ನೋಡಿ, ನನ್ನ ಸಂಡಿಗೆನೂ ಸಹ ಇಟ್ಟಾಯಿತು. ಇಟ್ಬಿಟ್ಟು ಇದೆಲ್ಲನೂ ಗಟ್ಟಿಯಾಗಿಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ತೊಳೆದಾಯಿತು. ತೊಳೆದ್ಬಿಟ್ಟು ಈಗ ವಾಕ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆನೇ ಹಿಂಗಿರುತ್ತೆ ವೆದರು. ಅಂದರೆ ನಮ್ಮನೆ ಸುತ್ತಮುತ್ತ ಸ್ವಲ್ಪ ಗಿಡಗಳು, ಪಕ್ಕದಲ್ಲೇ ಪಾರ್ಕು ಎಲ್ಲ ಇದೆ. ನೋಡಿ, 1:15 ಗಂಟೆ ವಾಕ್ ಮಾಡಿಬಿಟ್ಟು 8276 ಸ್ಟೆಪ್ಸ್ ಆಯಿತು. ಮುಗಿಸ್ಕೊಂಡು ನಾನು ಈಗ ಕೆಳಗೆ ಬಂದೆ. ಟೈಮ್ ಬಂದುಬಿಟ್ಟು 6:35 6:40 ಆಗಿದೆ. ಇದು ಬಂದುಬಿಟ್ಟು ಶುಂಠಿ, ಜಿಂಜರ್ ಕ್ಯೂಬ್ಸು. ಇದನ್ನು ಚೆನ್ನಾಗಿ ನಾಟಿ ಶುಂಠಿ ತಂದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ರುಬ್ಬಿಟ್ಟು ಸೋಸಿ ಈ ಥರ ಐಸ್ ಕ್ಯೂಬ್ಗಳ್ಗೆ ಹಾಕಿ ಈ ಥರ ಕ್ಯೂಬ್ಗಳು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ಬೆಳಗ್ಗೆನೇ ಕುಡ್ಕೊಂಡ್ಬಿಡ್ತೀನಿ, ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು. ಈಗ ಬಂದುಬಿಟ್ಟು ಸ್ಪ್ರೌಟ್ಸು, ಅಂದರೆ ಈ ಥರ ಯಾವಾಗಲೂ ನಾನು ಮೊಳಕೆ ಕಾಳುಗಳನ್ನ ಇಟ್ಟಿರ್ತೀನಿ. ಅಲಸಂದೆ ಕಾಳು, ಹೆಸರು ಕಾಳು, ಮಡಿಕೆ ಹೆಸರು ಕಾಳು ಅಥವಾ ಮೆಂತ್ಯ, ಈ ಥರ ಯಾವುದಾದ್ರೂ ಇಟ್ಕೊಂಡಿರ್ತೀನಿ. ಈಗ ಬಂದುಬಿಟ್ಟು ಒಂದು ದೊಡ್ಡ ಸ್ಪೂನು ಮೊಳಕೆ ಮೆಂತ್ಯ ತಿಂದ್ಕೊಂಡು ನಾನು ಕೆಲಸ ಮಾಡ್ಕೊತಾನೆ ಅದು ಅಂದರೆ ಜಿಂಜರ್ ವಾಟರ್, ಅಂದರೆ ಶುಂಠಿ ನೀರನ್ನು ಕುಡ್ಕೊತೀನಿ. ಹಾಗೆಯೇ ನಮ್ಮನೆಯವ್ರಿಗೆ ನನಗೆ ಸೇರಿಸ್ಬಿಟ್ಟು ಇಬ್ಬರಿಗೂ ನಾನೇ ಇದು ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ABC ಮಾಲ್ಟ್ ಪೌಡರು 2 ಥರ ಮಾಡಿದ್ದೀನಿ. ಅಂದರೆ ಒಂದು ವಿತ್ ಕಾರ್ಬೋಹೈಡ್ರೇಟು, ಇನ್ನೊಂದು ವಿತೌಟ್ ಕಾರ್ಬೋಹೈಡ್ರೇಟು. ಇದನ್ನೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ್ರೆ ಮಾತ್ರ ಸ್ವಲ್ಪ ಟೇಸ್ಟಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಕುಡಿಯೋದು. ಹಾಗಾಗಿ ನಾನು ಸ್ವಲ್ಪ ಹಾಲನ್ನು ಹಾಕಿ ಮಾಡ್ತೀನಿ. ನನಗೆ ಬೇಕಂದರೆ ಸ್ವಲ್ಪ ಹಾಲು ಹಾಕ್ದೇನೂ ಸಹ ಬರೀ ನೀರಲ್ಲೇನು ಮಾಡ್ಕೊತೀನಿ. ಹೆಂಗೆ ಅಡ್ಜಸ್ಟ್ ಅನಿಸುತ್ತೋ ಹಂಗಂಗೆ ಮಾಡ್ಕೊತಾ ಹೋಗ್ತೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತೀನಿ. ಯಾಕೆಂದರೆ ನಮಗೇನು ಯಾವುದೇ ಶುಗರು ಏನೂ ಇಲ್ಲದೇ ಇರೋದ್ರಿಂದ ನಾನು ಧಾರಾಳವಾಗಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ. ಈಗ
ಅದಕ್ಕೆ ಮತ್ತು ಸ್ವಲ್ಪ ಗೋಡಂಬಿ ಬಾದಾಮಿ ಕುಟ್ಬಿಟ್ಟು ಸೇರಿಸಿ ಕೊಟ್ಬಿಟ್ಟೆ ನಮ್ಮ ಮನೆಯವ್ರಿಗೆ. ಅವರು ಮೊಳಕೆ ಕಾಳುಗಳ ಜೊತೆಗೆ ಅದನ್ನು ಮಾಲ್ಟನ್ನು ಕುಡಿತಾರೆ ಬೆಳಗ್ಗೆ. ಅಂದರೆ ಒಂದೊಂದು ದಿವಸ ಒಂದೊಂದು ಥರ, ನಾನೇನು ಇದನ್ನೇ ಮಾಡಬೇಕು ಅಂತಿಲ್ಲ, ಕಂಪಲ್ಸರಿ ಒಟ್ಟಲ್ಲಿ ಮಾಲ್ಟ್ ಅಂತೂ ಕುಡಿತೀವಿ. ಈಗ ಮಕ್ಕಳಿಗೆ ನೀರು ದೋಸೆ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಮಾಡಿದ್ದೆ. ಏಕೆಂದರೆ ಮಕ್ಕಳಿಗೂ ಬಲವಂತ ಮಾಡಿ ನಾವು ಇದನ್ನೇ ತಿನ್ನಿರಿ ಅಂತ ತಿನ್ಸೋಕ್ಕಾಗಲ್ಲ, ಅವಕ್ಕೇನು ಇಷ್ಟನೋ ಅದು. ಈಗ ಮಗಳು ಕಾಲೇಜ್ಗೆ ಹೊರಟ್ಲು, ಅವಳಿಗೆ ಬಾಕ್ಸ್ ಪ್ರಿಪೇರ್ ಮಾಡಿಕೊಟ್ಬಿಟ್ಟು ಅವಳನ್ನು ಕಾಲೇಜಿಗೆ ಕಳಿಸ್ದೆ. ಈಗ ನಂತರ ನೋಡಿರಿ ನಮ್ಮ ಮನೆಯವರು ಹೀಗೆ ಕಡಲೆಕಾಯಿ ಬೀಜ ಹುರಿದಿರೋದು, ಮೆಂತ್ಯ ಮತ್ತು ಹೆಸರು ಕಾಳು ಜೊತೆಗೆ ಮಾಲ್ಟನ್ನು ಕುಡಿದ್ಬಿಟ್ಟು ಮಗಳನ್ನ ಬಿಟ್ಟು ಬರೋದಕ್ಕೆ ಹೋದರು. ಈಗ ನಾನು ಅದೆಲ್ಲ ಎತ್ತಿಕೊಂಡು ನಾನು ಬರೀ ಶುಂಠಿ ನೀರನ್ನು ಕುಡಿದಿದ್ದೆ. ಈಗ ಮಗನಿಗೆ ಬ್ರೇಕ್ಫಾಸ್ಟನ್ನು ಹಾಕ್ಕೊಡ್ತಾ ಇದ್ದೀನಿ. ನೋಡಿರಿ, ನೀರು ದೋಸೆ ಮಾಡಿದ್ರೆ ಎಲ್ಲ ಸ್ಟವ್ ಎಲ್ಲನೂ ಹಿಂಗೆ ಗಲೀಜಾಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಬಂದುಬಿಟ್ಟು ನೋಡಿರಿ, ರಾತ್ರಿ ಕಡಲೆಕಾಳು ಹುರುಳಿಕಾಯಿ ಪಲ್ಯ ಇತ್ತು, ಅಳಸಂದೆ ಕಾಳು ಮೊಳಕೆ ಮತ್ತು ಹುರುಳಿಕಾಯಿ ಪಲ್ಯ ಇತ್ತು. ಅದರ ಜೊತೆಗೆ ಈಗ ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಯವ್ರಿಗೆ ನನಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈಗ ಬಂದುಬಿಟ್ಟು ಅಂದರೆ ಹೆಸರು ಕಾಳು ಮತ್ತು ಕಡಲೆಕಾಳು ನೆನೆಸಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸ್ವಲ್ಪ ಈರುಳ್ಳಿ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಕೆಳಗಡೆ ನಾಟಿ ಕೋಳಿ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಮೇಲ್ಗಡೆ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಹಬೆ ಹೊಡೆಯ್ತಾರ. ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಈಗ ನೋಡಿ, ನೀರು ದೋಸೆ ತುಂಬಾ ಚೆನ್ನಾಗಾಗಿತ್ತು. ಇದು ಊಟದಕ್ಕೆ ಹಂಸಕ್ಕಿ ಅಂತಾರಲ್ಲ, ಅದು ಶಿರಾಯಿಂದ ಮಿಲ್ಲಲ್ಲಿ ತರ್ತೀವಿ, ಅದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೀರು ದೋಸೆ ಚೆನ್ನಾಗಿತ್ತು. ಈಗ ಅದ್ರ ಮೇಲೆ ಇನ್ನೊಂದು ಸಾರಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ತುರಿಯೋಕ್ಕೆ ಅಂತ ಈ ಪ್ಲೇಟ್ ತೆಗ್ದಿದ್ನಲ್ಲ, ಇದು ನಾನೇ ಹೇಳಿ ಮಾಡಿಸ್ಕೊಂಡಿರೋದು, ತುಂಬ ದಿವಸ ಆಗಿದೆ, ಅಲ್ಲೇ ಒಂದು 20 ವರ್ಷದ ಮೇಲಾಗಿದೆ ಅದು ಪ್ಲೇಟ್ ಮಾಡಿಸ್ಕೊಂಡು. ಅದು ನಮ್ಮ ಮದುವೆಗಿನ ಮುಂಚೆ ಮಾಡಿಸ್ಕೊಂಡಿದ್ದೆ. ಈಗ ನೋಡಿ, ತುಪ್ಪನೂ ಈ ಥರ ಅದು ಅಂದರೆ ಅದು ಅದ್ರ ಮೇಲೆ ಇಟ್ಬಿಟ್ಟು ತುರಿಯೋ ಮಣೆ ಇದೆಯಲ್ಲ, ಅದ್ರ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ನೋಡೋಣ ಅಂತ ಹೊಸ್ದಾಗಿ ಟ್ರೈ ಮಾಡಿದೆ, ಚೆನ್ನಾಗೇ ಬಂತು. ಹಾಗೆಯೇ ಈಗ ಮಜ್ಜಿಗೆ, ಅಂದರೆ ನಾನು ಎಮ್ಮೆ ಹಾಲನ್ನು ಹಾಕಿಸ್ಕೊತೀನಿ, ಮನೆ ಹತ್ರನೇ ಹಾಕ್ತಾರಲ್ಲ ಅವ್ರ ಹತ್ರನೇ, ಬೆಣ್ಣೆ ಚೆನ್ನಾಗಿ ಬರುತ್ತೆ, ಅದರದ್ದೇ ತುಪ್ಪ ತೋರಿಸೋದ್ನಲ್ವ ಆವಾಗ ಅದು. ಈಗ ಬ್ರೇಕ್ಫಾಸ್ಟು ನಮ್ಮ ಮನೆಯವರು ಸ್ವಲ್ಪ ದೋಸೆ ಅಂದರೆ ಇಷ್ಟ, ಅವರಿಗೆ ತಿಂತೀನಿ ಅಂತಂದರು. ಹಾಗಾಗಿ ಅವರಿಗೆ ದೋಸೆ ನೋಡಿ ಹಾಲು ಹಾಕಿಸ್ಕೊಂಡಿದ್ದೀನಿ. ನಾನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಬಂದರು. ನಾನು ಬಂದುಬಿಟ್ಟು ಇದು ಸಿರಿಧಾನ್ಯ ಗಂಜಿ ಕುಡ್ದಿರಲಿಲ್ಲ ಇನ್ನೂ, ಮಕ್ಕಳು ಮನೆಯವರು ಎಲ್ಲ ಕುಡ್ದಿದ್ರು. ಹಾಗಾಗಿ ನಾನು ಇದನ್ನು ಕುಡ್ಕೊಂಡು ನೋಡಿರಿ, ಈ ಥರ ಇರುತ್ತೆ. ಕುಡ್ಕೊಂಬಿಟ್ಟು ಮಜ್ಜಿಗೆನೂ ಎಲ್ಲ ರೆಡಿ ಮಾಡಿದೆ. ನೋಡಿ, ಮಜ್ಜಿಗೆ ಅಂದರೆ ಮಕ್ಕಳಿಗೆ ಮಸಾಲೆ ಮಜ್ಜಿಗೆ ಅದು ಮಾಡಬೇಕಲ್ಲ, ಅದಕ್ಕಾಗಿ ಮಕ್ಕಳು ಮಸಾಲೆ ಮಜ್ಜಿಗೆ ಬೇಕು, ಮನೆಯವ್ರಿಗೆ ಪ್ಲೈನ್ ಮಜ್ಜಿಗೆ ಬೇಕು. ಹಂಗಾಗಿ ಅದ್ರ ಮಧ್ಯೆ ಯಾರೋ ಮನೆಗೆ ಬಂದರು ಗೆಸ್ಟು, ಅವ್ರಿಗೆ ಟೀ ಮಾಡ್ತಾಯಿದ್ದೆ. ನಾವೇನು ಕಾಫಿ ಟೀ ಕುಡಿಯೋ ಅಭ್ಯಾಸ ಅಷ್ಟೊಂದಿಲ್ಲ, ಏನೋ ಅಕೇಶ್ನಲ್ಲಿ ಕುಡಿತೀವಿ ಅಷ್ಟೇ, ಯಾವಾಗಾದರೂ ವೀಕ್ಲಿ ಒನ್ಸ್ ಅವಾಗ. ಅವ್ರನ್ನೂ ಕಳಿಸ್ಬಿಟ್ಟು ಟೀ ಮಾಡಿಕೊಟ್ಬಿಟ್ಟು ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಮೊಟ್ಟೆ, ಈ ನಾಟಿ ಈರುಳ್ಳಿ ಎಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲ ಟಿಫನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರನ್ನೂ ಕೊಟ್ಬಿಟ್ಟು ಅವ್ರನ್ನೂ ಕಳಿಸ್ಬಿಟ್ಟು, ಅಂದರೆ ಅವರು ಸ್ವಲ್ಪ ಏನೋ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೋದರು. ಹಂಗಾಗಿ ಅವ್ರನ್ನೆಲ್ಲ ಕಳಿಸಿ ನಾನು ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಹಿಂದೆಗಡೆ ಅಂದರೆ ಪ್ಯಾಸೇಜು, ಇಲ್ಲಿ ನಾವೆಲ್ಲ ಡಸ್ಟ್ಬಿನ್ ಎಲ್ಲ ಇಡ್ತೀವಿ, ಎಳ್ನೀರೆಲ್ಲ ಯಾವಾಗಲೂ ಎಳ್ನೀರು ಒಡೆದೇ ಹೊಡಿತೀವಿ, ಅದೆಲ್ಲ ಕರೆ ಆಗಿಬಿಟ್ಟಿತ್ತು. ಹಿಂಗೆ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿಕೊಳ್ಳೇಬೇಕು ಇಲ್ಲಿ ಹಿಂದೆಗಡೆ. ಹಂಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ. ಯಾಕೆಂದರೆ ಇದನ್ನು ನಾವು ಊಟ ಮಾಡೋದಕ್ಕಿಂತ ಮುಂಚೆನೇ ಮಾಡ್ಕೋಬೇಕು, ಇಲ್ಲಾಂದರೆ ಆಮೇಲೆ ಏನಾದರೂ ಟಿಫನ್ನು ಅಥವಾ ಊಟ ಮಾಡಿದ್ದಾದಮೇಲೆ ಈ ಕೆಲಸ ಮಾಡ್ತೀನಿ ಅಂದರೆ ಮನಸ್ಸನ್ನು ಬರಲ್ಲ, ಮೈನೂ ಬಗ್ಗಲ್ಲ ಅಂತಾರಲ್ಲ, ಹಂಗೆ ಇದೆಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಥರ ಆದಷ್ಟು ಇದ್ರ ಕೈಯಲ್ಲಿ ಒರೆಸೋದಕ್ಕೆ ಟ್ರೈ ಮಾಡ್ತೀನಿ, ಆದರೆ ದೇಹ ಕೇಳಬೇಕಲ್ವ, ಹಂಗೆ ಹೆಂಗೆ ಬರುತ್ತೋ ಹಂಗೆ ನಾನು ಹಿಂಗೇ ಮಾಡಬೇಕು, ಇದರಲ್ಲೇ ಮಾಡಬೇಕು ಅಂತೇನಿಲ್ಲ. ಒಟ್ಟಲ್ಲಿ ಫುಲ್ಲು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಆಲ್ಮೋಸ್ಟ್ ಈ ಥರ ಯಾವಾಗಲೂ ಆಕ್ಟಿವ್ ಆಗೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ, ಮಧ್ಯಾಹ್ನಕ್ಕೆ ಇದನ್ನು ನೆನೆಸಿಟ್ಬಿಟ್ಟೆ ಅಕ್ಕಿನ ಅನ್ನಕ್ಕೆ. ನೋಡಿರಿ, ಪಡವಲಕಾಯಿ ಪಲ್ಯ ಮಾಡೋಣ ಅಂತ ತೆಗೆದೆ. ನೋಡಿರಿ, ಈ ಪಲ್ಯ ಇರೋದ್ರಿಂದ ಬೇಡ ಅಂತ ಅನ್ನಿಸ್ತು, ಸುಮ್ಮನೆ ಆದೆ. ಅದ್ರ ಮಧ್ಯದಾಗ ನಾನು ಇದು ABC ಪೌಡರ್
ನೋಡ್ರಿ ಈ ಥರ ಕೆಲಸ ಮಾಡ್ಕೋತಾ ನಾನು ಒಂದೇ ಸರಿ ಕುಡಿಯೋದಕ್ಕೆ ಹೋಗಲ್ಲ. ಇದು ABC ಪೌಡ್ರು ನಾನೇ ಮಾಡ್ಕೊಂಡಿರೋದು. ABC ಮಾಲ್ಟ್ ಪೌಡ್ರು, ABC ವಿತ್ ಕಾರ್ಬೋಹೈಡ್ರೇಟ್, ವಿತೌಟ್ ಕಾರ್ಬೋಹೈಡ್ರೇಟ್ ಪೌಡ್ರು, ಮತ್ತು ಇದು ಬಂದುಬಿಟ್ಟು ಮಾಮೂಲಿ ABC ಪೌಡ್ರು. ಹಾಗೆಯೇ ಅದಕ್ಕೆ ಇದು ಮಾಂಕ್ ಫ್ರೂಟು ಅದನ್ನ ಹಾಕ್ಕೊಳ್ಳೋದ್ರಿಂದ, ಯಾಕೆಂದರೆ ಇದಕ್ಕೆ ಕ್ಯಾರೆಟು, ಬೀಟ್ರೋಟು ಮತ್ತು ಆ್ಯಪಲ್ಲು, ಇದೇನು ಶುಂಠಿ, ನೆಲ್ಲಿಕಾಯಿ ಮತ್ತು ಇದೇನು ಸೀಬೆಕಾಯಿ ಅದೆಲ್ಲನೂ ಸಹ ತುರಿದ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡ್ಕೊಂಡಿರೋದು ಇದು. ಹಂಗಾಗಿ ಸ್ವಲ್ಪ ಒಗ್ರಿರುತ್ತೆ. ಬೇಕಂದರೆ ಹಂಗೆ ಕುಡಿಯೋ ಅಂಥವ್ರು ಕುಡಿಬೋದು, ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಇದು ಮಾಂಕ್ ಫ್ರೂಟ್ ಎಕ್ಸ್ಟ್ರಾಕ್ಟ್ ಅದನ್ನು ಕುಡಿತೀನಿ. ಇದು ನನ್ನ ಬ್ರೇಕ್ಫಾಸ್ಟ್. ಮಜ್ಜಿಗೆ ಮತ್ತು ABC ಪೌಡ್ರು 3, ಇದು ಹಬೆ ವಡೆ, ಕ್ಯಾರೆಟು, ಸೌತೆಕಾಯಿ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ. ನೋಡಿರಿ, ನಮಗೆ ವಡೆಗೆ ಕಡಲೆಕಾಯಿ ಬೀಜದ ಚಟ್ನಿ, ಅದೇ ಕಡಲೆಕಾಯಿ ಬೀಜದ ಚಟ್ನಿಗೆ ಮಕ್ಕಳಿಗೆ ನೀರು ದೋಸೆ 2 in 1 ಆಗೋಗುತ್ತೆ. ಈಗ ನಾನು ಸಹ ಅದೆಲ್ಲ ತೊಳೆದ್ನಲ್ವ, ಹೊಟ್ಟೆ ಹಸಿವಾಯಿತು. ಹಾಗೆಯೇ ಸ್ವಲ್ಪ ನಾನು ಸಹ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಆಯಿತು. ಮನೆಯವ್ರಿಗೆ ಹೋಗಿ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅವರೂ ಸಹ ಆಫೀಸ್ಗೆ ಹೋದರು. ಈಗ ಅವರು ಹೋದಾದ ನಂತರ ನಂದು ಹೊರಗಡೆ ಇರತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಂದೆ ಕರ್ಟನ್ ಬಿಟ್ಬಿಡ್ತೀನಿ, ಬಿಸಿಲಾಗ್ಬಿಡುತ್ತೆ. ಹಂಗಾಗಿ ಅದೆಲ್ಲ ಬಿಟ್ಟು ಹೊರಗಡೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಮುಗಿಸ್ಕೊಂಡ್ಬಿಡ್ತೀನಿ. ಮೇಲ್ಗಡೆ ಬಿಸಿಲು ಬರೋದ್ರೊಳಗಾಗಿ ಮೇಲ್ಗಡೆ ಏನಾದ್ರು ಬಟ್ಟೆ ಒಣ ಹಾಕೋದಿದ್ರೆ ಮಿಷಿನ್ಗೆ ಹಾಕೋದಿದ್ರೆ, ಯಾಕೆಂದರೆ ವಾಷಿಂಗ್ ಮಿಷಿನೆಲ್ಲ ನಾವು ಮೇಲ್ಗಡೆನೇ ಇಟ್ಟಿದ್ದೀವಿ, ಅದನ್ನೆಲ್ಲನೂ ಮಾಡ್ಕೊಬಿಡ್ತೀನಿ ಬಿಸಿಲಾಗೋದ್ರೊಳಗಡೆ. ಇದು ಬಿಸಿಲು ಬರೋ ಅಷ್ಟೊತ್ತಿಗೆ ಇದನ್ನು ಬಿಟ್ಕೊಂಬಿಟ್ಟು ಒಳಗಡೆ ಬಂದುಬಿಟ್ರೆ ನಾನಿನ್ನು ನಮ್ಮ ಹಸ್ಬೆಂಡ್ ಬರೋವರೆಗೂ ಆಚೆನೇ ಹೋಗಲ್ಲ. ಮಧ್ಯಾಹ್ನ ಅವರು ಊಟಕ್ಕೆ 2:30-3 ಗಂಟೆಗೆ ಬರ್ತಾರೆ. ಇನ್ನು ಅಲ್ಲಿವರೆಗೂ ಹೊರಗಡೆ ಕೆಲಸ ಮುಗೀತು. ಇದು ನನ್ನ ಮಗ ಎಕ್ಸಸೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಅದು TV ನೋಡ್ಕೊಂಡು ಅವ್ನು ಎಕ್ಸಸೈಸ್ ಮಾಡ್ಕೋಬೇಕು ಅಂತೇಳಿ ಮೇನ್ ಡೋರ್ಗೆ ಹಂಗೆ ಹಾಕಿದ್ದಾನೆ. ಏನು ಮಾಡೋದು ಏನು ಕೇಳೋಕ್ಕಾಗಲ್ಲ, ಮಕ್ಕಳು ಅಲ್ವಾ, ಎಲ್ಲದು ಇದನ್ನು ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ನೋಡಿರಿ, ನೀರು ದೋಸೆ ಮಾಡಿದ್ನಲ್ಲ, ಅದು ಈ ರಾತ್ರಿ ತೊಳೆದ ಪಾತ್ರೆ ಹಂಗೆ ಇದೆ. ಇವಾಗಿನ ಪಾತ್ರೆಗಳು ರೆಡಿಯಾಗಿವೆ. ಆ ಸ್ಟವ್ವು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆ ಪಾತ್ರೆಗಳು ಎತ್ತಿಟ್ಬಿಟ್ಟು, ವೆಕೇಷನ್ ಅಂದರೆ ಇನ್ನೂ ರಜಾ ಇದ್ದಿದ್ದರಿಂದ ಮಗ ನೋಡಿರಿ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಮಲ್ಕೊಂಡಿದ್ದಾನೆ. ಈ ಬಟ್ಟೆಗಳೆಲ್ಲನೂ ಮಡಚಿಡಬೇಕು. ಇದನ್ನೇ ನಾನು ಯಾವಾಗಲೂ ಜಾಸ್ತಿ ಡೇಟ್ಸ್ ತರೋದು, ಅದನ್ನು ತಿಂತಾಯಿದ್ದ. ಅದಾದಮೇಲೆ ನಾನು ಒಂಚೂರು ಎಲ್ಲ ಬಟ್ಟೆ ಒಣಕ್ಕೆ ಬಂದೆ. ಆದರೆ ನಂದು ಡ್ರೆಸ್ಗಳೆಲ್ಲನೂ ಸ್ವಲ್ಪ ಹಾಕಿ ಕ್ವಿಕ್ ವಾಶ್ಗೆ ಹಾಕಿ ಒಣಕ್ಕೆ ಬರೋದಕ್ಕೆ. ಹಾಗೆಯೇ ಹೋದ್ನಲ್ವ, ಹಿಂಗೆ ನನಗೆ ಏನು ಗೊತ್ತಾ, ಹೋಗ್ಬಿಟ್ರೆ ಅಲ್ಲೇನಾದರೂ ಕೆಲಸ ಇದ್ದರೆ ಅದೇ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಕಣ್ಣಿಗೆ ಬಿದ್ದುಬಿಟ್ರೆ ನೋಡಿರಿ, ಬಟ್ಟೆ ಎಲ್ಲ ಒಣಗಾಕಿದೆ. ಒಣಗಾಕಿದ್ದಾದಮೇಲೆ ಇದು ಮನೆಯವ್ರದ್ದು ಈ ಶರ್ಟ್ಗಳು ಕಾಲರು, ಕೈದು ಎಲ್ಲನೂ ಅಲ್ಲಿ ಉಜ್ಜೋದೆಲ್ಲ ಇರುತ್ತಲ್ಲ, ಹಂಗೆ ಹಾಕಿದ್ರೆ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಆಗೋಲ್ಲ. ಹಂಗಾಗಿ ಅದೆಲ್ಲನೂ ಸಹ ನೀಟಾಗಿ ಉಜ್ಜಿಬಿಟ್ಟೇ ಹಾಕಬೇಕು. ಉಜ್ಜಿಬಿಟ್ಟು ನೀಟಾಗಿ ಹಾಕಿದ್ರೆ ಮಾತ್ರ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಅದು ಬಟ್ಟೆ ಹಾಕಿದ್ದನ್ನು ತೊಳೆದಿದ್ದನ್ನು ತೊಳ್ದಂಗಿರಲ್ಲ. ಸುಮ್ಮನೆ ಪೌಡ್ರು ವೇಸ್ಟು, ಕರೆಂಟ್ ವೇಸ್ಟು, ಎಲ್ಲ ವೇಸ್ಟ್ ಅನ್ನಂಗೆ ಆಗಿಬಿಡುತ್ತೆ. ಹಂಗಾಗಿ ನಾನು ಮಾತ್ರ ಆ ಕಾಲರು, ಕೈ ತೊಳ್ದು ಇದ್ರ ಕಾಲರು ಅದೆಲ್ಲನೂ ಉಜ್ಜಿಬಿಟ್ಟೇ ಹಾಕೋದು. ಅದೆಲ್ಲ ಉಜ್ಜಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಒಣ ಹಾಕಿ, ಇದು ಬಂದುಬಿಟ್ಟು ನಾನು ಟೆರೇಸ್ ಮೇಲೆ ಯಾವಾಗಲೂ ವಾಕ್ ಮಾಡ್ತಾಯಿರ್ತೀನಿ. ಒಳಗಡೆ ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ, ಅದನ್ನು ಸಹ ಯೂಸ್ ಮಾಡ್ತಾಯಿರ್ತೀನಿ. ನಾನು ಗಂಟೆಗಟ್ಟಲೆ ಟೆರೇಸ್ ಮೇಲೆ ಇರೋದ್ರಿಂದ ಈ ವಾಶ್ರೂಮನ್ನು ನಾನು ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಇದನ್ನು ಯಾರೂ ಯೂಸ್ ಮಾಡಲ್ಲ. ಯಾಕೆಂದರೆ ಮೊದಲು ಒಂದು 3 ವರ್ಷ ಬಾಡಿಗೆ ಕೊಟ್ಟಿದ್ವಿ, ಅದಾದಮೇಲೆ ಹಂಗೆ ಬಿಟ್ಟಿದ್ವಿ. ಯಾರಾದರೂ ಬಂದವರು ಯೂಸ್ ಮಾಡ್ಕೊಳ್ಳೋರು, ಊರಿಂದ ಬಂದಾಗ ಮಲ್ಕೊಂಡವರು. ಹಂಗಾಗಿ ಅದನ್ನೆಲ್ಲ ನೋಡಿರಿ, ಸ್ವಲ್ಪ ಖಾಲಿಯಾಗಿದ್ವಿ ಲಿಕ್ವಿಡ್ಗಳ್ದೆಲ್ಲನೂ ಅದನ್ನೆಲ್ಲ ಆಚೆ ಹಾಕಿ, ಅದೆಲ್ಲ ಟಾಯ್ಲೆಟ್ ರೂಮೆಲ್ಲ ಕ್ಲೀನ್ ಮಾಡಿ, ಟಾಯ್ಲೆಟು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಬಂದು ಇದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕೋಣ ಅಂತೇಳ್ಬಿಟ್ಟು ಅದನ್ನ ಹಾಕಿ ಬಂದುಬಿಟ್ಟು ಇವನ್ನೆಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮಗೆ ಬಂದುಬಿಟ್ಟು ಯುಟಿಲಿಟಿ ಹಿಂದೆಗಡೆ ದೊಡ್ಡದಾಗಿಲ್ಲ, ಹಾಗಾಗಿ ನಾವೆಲ್ಲನೂ ಒಳಗಡೆನೇ ಮಾಡ್ಕೋಬೇಕು. ಇದೊಂದೇ ಸಿಂಕಲ್ಲಿ ಮಾಡ್ಕೋಬೇಕು. ಇದರಲ್ಲೇ ಎಲ್ಲ ಹೀಗೆ ಪಾತ್ರೆನ ತೊಳ್ಕೊತಾ ಇದ್ದೆ. ಇಲ್ಲಾಂದರೆ ಹಿಂದೆಗಡೆ ಅದು ಪ್ಯಾಸೇಜ್ ಯುಟಿಲಿಟಿ ದೊಡ್ಡದಾಗಿದ್ರೂ ಕೆಳಗಡೆ ಕೂತ್ಕೊಂಡು ಮಾಡ್ಕೋಬೋದಾಗಿತ್ತು, ಅಷ್ಟು ದೊಡ್ಡದಾಗಿಲ್ಲ. ಹಂಗಾಗಿ ನಾನು ಇದರಲ್ಲೇ ಸಿಂಕಲ್ಲೇ ತೊಳಿತೀನಿ ಎಲ್ಲನೂ. ಈ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ
ನಾನು ಮೊಬೈಲಲ್ಲಿ ಬೇಜಾರಾಗತ್ತೆ ಅಂತೇಳ್ಬಿಟ್ಟು ಪಕ್ಕದಲ್ಲಿ ಏನಾದರೂ ಸಾಂಗು ಅಥವಾ ಯಾವುದಾದ್ರೂ ಹೆಲ್ತಿ ಟಿಪ್ಸ್ದು ಯೂಟ್ಯೂಬಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಈಗ ಮೊಸರನ್ನ ಮಾಡೋಣ ಅಂತೇಳ್ಬಿಟ್ಟು ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೆ ಮಧ್ಯಾಹ್ನಕ್ಕೆ. ಅದ್ರ ಜೊತೆಗೆ ಮಾಲ್ಟನ್ನು ಮನೆಯವ್ರಿಗೆ ಮಾಡಿಕೊಟ್ಟಿದ್ನಲ್ಲ ಅದೇ ಮಿಕ್ಕಿತ್ತು. ಮಧ್ಯೆ ಅದನ್ನೇ ಕುಡ್ಕೊಂಡು, ಏಕೆಂದರೆ ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಎನರ್ಜಿ ಬೇಕಲ್ವ, ಹಾಗೆ ಎನರ್ಜಿ ತೊಗೊಂಡು ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ತಣ್ಣಗಾದ ನಂತರ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರು ಹಾಕಿದ್ರೆ ಮಜ್ಜಿಗೆ ಒಗ್ಗರಣೆ ಅಥವಾ ಮೊಸರು ಒಗ್ಗರಣೆ ಆಗುತ್ತೆ. ನನ್ನ ಮಕ್ಕಳಿಗೆ ಇದು ತುಂಬಾ ಇಷ್ಟ. ಹಂಗಾಗಿ ಈಗ ಬೇಸಿಗೆ ಬೇರೆ ಅಲ್ವಾ, ಪ್ಲೈನ್ ಮಜ್ಜಿಗೆಯಲ್ಲಿ ತಿನ್ನೋದಕ್ಕಿನ್ನೂ ಅನ್ನನ ಈ ಥರ ಒಗ್ಗರಣೆ ಮಾಡಿಕೊಟ್ರೆ ಅವಕ್ಕೂ ಒಂಥರ ಡಿಫ್ರೆಂಟಾಗಿರುತ್ತೆ. ಬರೀ ಮೊಸರನ್ನ ಅಂದರೆ ಅದು ಅಷ್ಟೊಂದು ಇದಾಗಿರಲ್ವಲ್ಲ, ಹಂಗಾಗಿ ಅದಕ್ಕೆ ಈಗ ನೋಡಿರಿ ಮಕ್ಕಳಿಗೆ ಮಜ್ಜಿಗೆ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಅದ್ರ ಮಧ್ಯದಾಗ ನೋಡಿರಿ, ನಾನು ಬೆಳಗ್ಗೆ ಗಂಜಿ ಅಂತ ಕೊಡೋದ್ನಲ್ವ, ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು, ಅದೇ ನೋಡಿರಿ ಇದು ಕೊರಲೆ ಅಕ್ಕಿ. ಇದನ್ನು 5 ಗ್ರಾಮ್, ಇದು 1 ಸ್ಪೂನ್ 5 ಗ್ರಾಮ್ ಬರುತ್ತೆ. ಈಗ ಎಲ್ಲರಿಗೂ 4 ಜನ ಇದ್ದೀವಲ್ಲ ಮನೇಲಿ, 4 ಸ್ಪೂನ್ ಹಾಕಿಬಿಟ್ಟು 5 ಗ್ರಾಮ್ಗೆ ಅರ್ಧ ಲೀಟ್ರ್ ನೀರಂತೆ 2 ಲೀಟ್ರ್ ನೀರು ಹಾಕ್ಬಿಟ್ಟು ಮಧ್ಯಾಹ್ನನೇ ನೆನೆಸಿಟ್ಬಿಡ್ತೀನಿ. ನೆನೆಸಿಟ್ಬಿಟ್ಟು ರಾತ್ರಿ ಚೆನ್ನಾಗಿ ಬೇಯಿಸಿ ಬೆಳಗ್ಗೆ ಕುಡಿಯೋದು ಅದನ್ನಷ್ಟೇ. ಅದು ಮಿಲೆಟ್ಸ್ ಗಂಜಿ ಅಂತ ಹೇಳ್ಬಿಟ್ಟು. ಈಗ ಬಂದುಬಿಟ್ಟು ನೋಡಿ, ಮೊಸರು ಇತ್ತಲ್ಲ, ಮೊಸರನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೇ ಸ್ವಲ್ಪ ಮಜ್ಜಿಗೆನೂ ಹಾಕಿ ಆವಾಗಲೇ ಒಗ್ಗರಣೆ ಮಾಡ್ಕೊಂಡಲ್ವ, ಆ ಒಗ್ಗರಣೆ ಜೊತೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮೇಲ್ಗಡೆ, ಇದು ಊಟಕ್ಕೂ ಬರುತ್ತೆ, ಕುಡಿಯೋದಕ್ಕೂ ಬರುತ್ತೆ. ಹಾಗೇನೇ ತುಂಬಾ ಚೆನ್ನಾಗಿರುತ್ತೆ. ಇದು ಕ್ವಿಕ್ಕಾಗಿ ಏನಾದರೂ ಸಾಂಬಾರಿಲ್ಲ, ಬರೀ ಮೊಸರಲ್ಲಿ ಮಜ್ಜಿಗೆಯಲ್ಲಿ ತಿನ್ನೋಕ್ಕಾಗಲ್ಲ ಅಂತಂದರೆ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು. ಏನಿಲ್ಲ, ಒಂದು ಈರುಳ್ಳಿ ಹೆಚ್ಕೊಂಬಿಟ್ರೆ ಆಯಿತು. ಒಂದು ಈರುಳ್ಳಿ ಹೆಚ್ಕೊಂಬಿಟ್ಟು ಒಂದು ಬೆಳ್ಳುಳ್ಳಿ ಚಚ್ಕೊಂಬಿಟ್ರೆ ಆಗೋಯ್ತು. ಇನ್ನೇನೆಲ್ಲ ಒಗ್ಗರಣೆ ಅಷ್ಟೇ. ಬೇಕಂದವ್ರು ಹಿಂಗೆ ಹಾಕ್ಕೊಬೋದು. ನಮಗೇನು ಅಷ್ಟೊಂದು ಅಭ್ಯಾಸ ಇಲ್ಲ ಹಿಂಗು, ಹಂಗಾಗಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ನೋಡಿ, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ, ಮತ್ತು ಇನ್ನೊಂದಷ್ಟು ಪಾತ್ರೆಗಳು ಬಿದ್ದಿದೆ. ಮತ್ತು ಅದು ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ. ಯಾಕೆಂದರೆ ಅಡುಗೆ ಆದಮೇಲೆ ಕ್ಲೀನ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಈಗ ಹಾಲಿಗೆ ಬಂದೆ. ಮಕ್ಕಳು ಮನೇಲಿರೋದ್ರಿಂದ, ಈಗ ಮಗಳಿಗೆ ಕಾಲೇಜ್ ಇತ್ತು, ಅವಳು ಹೊರಟ್ಲು. ಈಗ ಮಗನಿಗೆ ಇನ್ನೂ ವೆಕೇಷನ್ ಮುಗ್ದಿರಲಿಲ್ಲ, ಹಂಗಾಗಿ ಅವನ ಮನೆಯಲ್ಲಿದ್ದ. ಹೀಗೆ ಬುಕ್ಸ್ಗಳೆಲ್ಲನೂ ಅಷ್ಟೇ ಹಿಂಗೆಲ್ಲ ಹರಡ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಪ್ರಾಪರ್ ಪ್ಲೇಸ್ಗೆಲ್ಲ ಇಟ್ಬಿಟ್ಟು ಈ ಥರ ಎಲ್ಲ ಒದ್ರಿಕೊಂಡು ಕಸ ಗುಡಿಸ್ಬೇಕು. ಈಗ ಒಂದೊಂದು ದಿವಸ ರೋಬೋಟ್ ಇದೆ, ರೋಬೋಟನ್ನು ಬಿಡ್ತೀನಿ. ಒಂದೊಂದು ದಿವಸ ಈ ಥರ ಅಯ್ಯೋ ಅದು ಸೌಂಡ್ ಕೇಳೋಕ್ಕಾಗಲ್ಲ, ಹೋಗಲಿ ಬಿಡು, ಬೇಗ ಆಗಲ್ಲ ಅದು ಅನ್ನೋ, ಬೇಗ ಏನಾರು ಹಿಂಗೆ ಪೂಜೆ ಮಾಡಬೇಕು, ಇಲ್ಲ ನಾವು ಆಚೆ ಹೋಗಬೇಕು ಅನ್ನೋದಿದ್ದಾಗ ಈ ಥರ ನಾನು ಕೈಲೇ ಗುಡಿಸ್ಕೊಂಡ್ಬಿಡ್ತೀನಿ. ಅಂದರೆ ಒಂದು ವಾರದಲ್ಲಿ 2-3 ದಿವಸ ಅವ್ರು ರೋಬೋಟ್ ಬಿಡ್ತೀನಿ, 1-2-3 ದಿವಸ ನಾನು ಹಿಂಗೆ ಗುಡಿಸ್ಕೊಂಡ್ಬಿಡ್ತೀನಿ. ಗುಡಿಸ್ಬಿಟ್ಟು ಈ ಥರ ಎಲ್ಲ ನೆಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈಗ ಕೆಲಸದವ್ರಿದ್ದರೆ ಬೆಳಗ್ಗೆನೇ ಏನೋ ಬಂದ್ಬಿಟ್ಟು ಅವ್ರು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಏನೋ ಒಂಚೂರು ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ನಾವಂದರೆ ಈಗ ಹಿಂಗೆ ಪ್ರಾಪರಾಗಿ ಎಲ್ಲ ಒಂದರಿಂದ ಒಂದೆಲ್ಲ ಕೆಲಸ ಆದಮೇಲೆ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಅವ್ರು ಏನಂತ ಹೇಳಿದ್ರೆ ಅವ್ರ ಟೈಮಿಂಗ್ಸ್ ಏನಿರುತ್ತೋ ಆ ಟೈಮಿಂಗ್ಸ್ ಬಂದುಬಿಡ್ತಾರೆ. ನಮ್ದು ಆಗಿರಲಿ ಬಿಟ್ಟಿರಲಿ ಎಲ್ಲನೂ ಅವ್ರ ಕೆಲಸ ಅವರು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಅದು ಇಷ್ಟ ಆಗಲ್ಲ, ಹಂಗಾಗಿ ಅದಕ್ಕೂ ಒಂದು ರೀಸನ್ಗೆ ನಾನು ಇಟ್ಕೊಂಡಿಲ್ಲ. ನೋಡೋಣ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡೋದು, ಆಗಿಲ್ಲ ಅಂದಿದ್ದ ದಿವಸ ಇಟ್ಕೊಂಡೋದು ಅಷ್ಟೇ ಅಲ್ವಾ. ನೋಡಿರಿ, ಎಲ್ಲ ಗುಡಿಸಿ ಒರೆಸಿ ನೆಲ ಒರೆಸಿ ಸ್ಟವ್ವು ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ಮಧ್ಯಾಹ್ನ ಅಡುಗೆನೂ ಪ್ರಿಪೇರ್ ಆಯಿತು. ಈಗ ಮಧ್ಯಾಹ್ನ ಇದಕ್ಕೆ ಊಟಕ್ಕೆ ಅಂದರೆ ಸ್ನಾನ ಎಲ್ಲ ಆಯಿತು. ಸ್ನಾನ, ಪೂಜೆ ಎಲ್ಲ ಅದೆಲ್ಲ ಒಂದು 80% ಕೆಲಸ ಎಲ್ಲನೂ ಆಗೋಯಿತು. ಮತ್ತು ಈಗ ನನ್ನ ಮಗನಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೆ. ಮಧ್ಯಾಹ್ನ ಆಯ್ತಲ್ವ, ಅವನು ಮನೆಯಲ್ಲಿರೋದ್ರಿಂದ ಮಕ್ಕಳು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ, ಅದು ಬೇಕು ಇದು ಬೇಕು ಅಂತ ತಿನ್ನೋದಕ್ಕೆ ಕೇಳ್ತಾ ಇರ್ತಾರೆ. ಈಗ ಅವನಿಗೆ ಸಂಡಿಗೆ, ಮಜ್ಜಿಗೆ, ಒಗ್ಗರಣೆ, ಅನ್ನ ಮತ್ತು ಮೊಟ್ಟೆ ಹಾಕ್ಕೊಟ್ಟೆ. ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲನೂ ತಣ್ಣೀರು ಹಿಡಿದಿಡಬೇಕಲ್ಲ, ಸ್ವಲ್ಪ
ಅರಿವಿಗೆ ತಣ್ಣೀರು ಹಿಡಿದಿಟ್ಬಿಟ್ಟು ನಾನು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಾನು ಏನು ಪೂಜೆಗೆ ಇಂಥ ಟೈಮಿಂಗ್ಸೇ ಅಂತ ಕೇಳಲ್ಲ. ಯಾಕೆ ಅಂದರೆ ನನಗೆ ಆ ಟೈಮಿಂಗ್ಸ್ಗೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಎಲ್ಲರಿಗೂ ಒಂದೊಂದು ಥರ ಮಾಡಬೇಕಾಗಿರೋದ್ರಿಂದ ಡಯಟು ವರ್ಕೌಟು ಎಲ್ಲ ಮಾಡೋದ್ರಿಂದ ನನಗೆ ಈ ಪ್ರಾಪರಾಗಿ ಇದೇ ಟೈಮಿಂಗ್ಗೆ ಮುಗಿಸ್ಬೇಕು ಅನ್ನೋ ಇದು ನನಗಿಲ್ಲ. ನನಗೆ ಯಾವಾಗ ಎಲ್ಲ ಕೆಲಸ ಆಗಿ ಸ್ನಾನ ಮಾಡ್ತೀನೋ ಆವಾಗ ಪೂಜೆ ಅಂತೂ ಮುಗಿಸ್ಬಿಡ್ತೀನಿ. ಬೆಳಗ್ಗೆನೇ ಆದರೆ ಬೆಳಗ್ಗೆನೇ ಮುಗಿಸ್ಬಿಡ್ತೀನಿ. ಎಲ್ಲಾರ ಹೋಗೋದಿದ್ರೆ ಬೆಳಗ್ಗೆನೇ ಬೇಗ ಮುಗಿಸ್ಬಿಡ್ತೀನಿ. ಅದೆಲ್ಲ ಕೆಲಸ ಪೂಜೆ ಎಲ್ಲ ಆಗಿ ನಂದು ಲಂಚೆಲ್ಲ ಮುಗಿಸ್ಕೊಂಡು ಸಂಜೆಗೆ ಮಕ್ಕಳಿಗೆ ಮಿಲ್ಕ್ ಶೇಕ್ಗೆ ಗೋಡಂಬಿ ಮತ್ತು ಡೇಟ್ಸನ್ನು ನೆನೆಸ್ಬಿಟ್ಟು ಈಗ ನಾನು ಸ್ವಲ್ಪ ಮೇಲೆ ಬಂದೆ. ಯಾಕೆಂದರೆ ಆವಾಗಲೇ ಶರ್ಟ್ ಎಲ್ಲನೂ ನೋಡಿ ಸಂಡಿಗೆ ಆವಾಗಲೇ ಬಿಡ್ತಾ ಇದೆ. ಶರ್ಟ್ಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ವ, ಅದನ್ನು ಒಣ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ನಮ್ಮ ಹಸ್ಬೆಂಡ್ದು ಎಲ್ಲನೂ ಅವ್ರದ್ದೇ ಒಂದೇ ಸರಿ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ. ಈ ಗಿಡ ಮೇಂಟೆನೆನ್ಸ್ ಮಾಡೋಕ್ಕೂ ಅಷ್ಟೇ ನನಗೆ ಆಗ್ತಾಯಿಲ್ಲ. ಇದೆಲ್ಲನೂ ಸ್ವಲ್ಪ ಒಣಗಿರೋದೆಲ್ಲ ಗಿಡಗಳೆಲ್ಲ ತೆಗೆದು ಸ್ವಲ್ಪ ರೀಪಾಟಿಂಗ್ ಮಾಡಿ ಸ್ವಲ್ಪ ಗ್ರೋ ಬ್ಯಾಗನ್ನು ಆನ್ಲೈನಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ಸೊಪ್ಪು ತರಕಾರಿಗಳೆಲ್ಲನೂ ಟೆರೆಸ್ ಮೇಲೆ ಗ್ರೋ ಬ್ಯಾಗಲ್ಲೇ ಬೆಳೆಯೋಣ ಅಂತೇಳ್ಬಿಟ್ಟು ಗೊಬ್ಬರ ಇದೆ, ಕುರಿ ಗೊಬ್ಬರ. ಹಂಗಾಗಿ ಅದನ್ನೆಲ್ಲ ತರಿಸಿದ್ದೀನಿ. ಮಣ್ಣು ಎಲ್ಲ ಸ್ವಲ್ಪ ತರಿಸಿ ಇದೆಲ್ಲ ರೀಪಾಟಿಂಗ್ ಮಾಡಿ ಒಣಗಿರೋದೆಲ್ಲ ತೆಗೆದಾಕಿ ಮಾಡಬೇಕು. ಮಾಡಿದಾಗ ನಿಮ್ಮ ಹತ್ರನೂ ಸಹ ಶೇರ್ ಮಾಡ್ತೀನಿ. ನೋಡಿರಿ, ಇದನ್ನು ಬೀಜ ಅಂದರೆ ಇದು ಚಿಲ್ಕರ್ವೆ ಸೊಪ್ಪು ಅಥವಾ ಚಿಕ್ಕಿರೆ ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು ಅಂತೀವಿ ನಮ್ಮ ಕಡೆ, ಅದನ್ನು ಬೀಜಕ್ಕೆ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಈಗ ಮತ್ತೆ ಸಂಜೆ ಆಯಿತು, ನಾನು ವಾಕ್ ಹೋಗಬೇಕು. ಹಂಗಾಗಿ ನಾನು ಒಂದೊಂದು ಮೂಡಿದರೆ ಸಂಜೆನೇ ಕುಡಿತೀನಿ. ಈ ಥರ ಶುಂಠಿದು ಕ್ಯೂಬ್ ಹಾಕ್ಕೊಂಡು. ಹೀಟ್ ಆಗಲ್ವಾ ಅಂತ ಕೇಳ್ಬೋದು ನೀವು. ಇಲ್ಲ, ನಾನು ಜಾಸ್ತಿ ನೀರು ಕುಡಿತೀನಿ, 3-4 ಲೀಟ್ರ್ ನೀರು ಕುಡಿತೀನಿ. ಹಂಗಾಗಿ ಸ್ವಲ್ಪ ಅಷ್ಟೊಂದು ಹೀಟ್ ಅನಿಸಲ್ಲ. ಆಗುತ್ತೆ ಸ್ವಲ್ಪ, ಅಷ್ಟೊಂದು ಅನಿಸಲ್ಲ. ನೀರು ಕುಡಿತಾ ಇರ್ತೀನಿ, ಮಜ್ಜಿಗೆ ಕುಡಿತಾ ಇರ್ತೀನಿ. ಕಾಮಕಸ್ತೂರಿ ಬೀಜ ಅದೆಲ್ಲ ಕುಡಿಯೋದ್ರಿಂದ ಅಷ್ಟೊಂದು ಹೀಟು ಅಂತ ಅನಿಸಲ್ಲ. ಈಗ ಮಗನಿಗೆ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಶೇಕ್ಗೆ ಬಾಳೆಹಣ್ಣು ತಗೊಂಬ ಅಂತೇಳಿದೆ, ತೊಗೊಂಬಂದಿದೆ. ಅದು ಪಚ್ಚ ಬಾಳೆಹಣ್ಣು ಆದರೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಅದನ್ನೇ ತೊಗೊಂಬ ಅಂತ ಕಳಿಸಿದ್ದೆ. ಈಗ ಪಚ್ಚ ಬಾಳೆಹಣ್ಣು ಮತ್ತು ಇದು ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಹಾಲು ಹಾಕಿ, ಬಾಳೆಹಣ್ಣು, ಹಾಲು, ಡೇಟ್ಸು ಮತ್ತು ಗೋಡಂಬಿ ಅದನ್ನೆಲ್ಲನೂ ಹಾಲು ಹಾಕಿ ರುಬ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅವನಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು, ಹಂಗಾಗಿ ನಾನು ಸ್ವಲ್ಪ ಬೆಲ್ಲನೂ ಸೇರಿಸ್ತೀನಿ ಡೇಟ್ಸ್ ಜೊತೆಗೆ. ನಾನು ನಮ್ಮ ಹಸ್ಬೆಂಡೇ ಮಾಡಿಕೊಂಡ್ರೆ ಬರೀ ಡೇಟ್ಸ್ ಸಾಕಾಗತ್ತೆ. ಹಂಗಾಗಿ ಅವ್ರಿಗೆ ಮಕ್ಕಳಿಗಿಬ್ಬರಿಗೂ ಮಿಲ್ಕ್ ಶೇಕ್ ಕೊಟ್ಟೆ. ಮಗಳು ಜಾಸ್ತಿ ಬೇಡ ನನಗೆ ಅಂತಂದ್ಲು. ಅದಕ್ಕೆ ಅವಳಿಗೆ ಚಿಕ್ಕ ಗ್ಲಾಸಲ್ಲಿ, ಮಗನಿಗೆ ತುಂಬಾ ಫೇವ್ರೇಟ್ ಇದು, ಅಂದರೆ ಸ್ವೀಟು ಅಂದ್ರೇ ಎಕ್ಸ್ಪೆಷಲಿ ಅವನಿಗೆ ತುಂಬ ಫೇವ್ರೇಟು. ಹಾಗಾಗಿ ಅವನಿಗೆ ದೊಡ್ಡ ಗ್ಲಾಸಲ್ಲಿ ಕೊಟ್ಟೆ. ಅವಳು ನನಗೆ ಜಾಸ್ತಿ ಬೇಡ ಅಂತಂದ್ಲು. ಮಗಳಿಗೆ ಸ್ವಲ್ಪ ಕೊಟ್ಬಿಟ್ಟು ಅವ್ರಿಗೆ ಮಿಲ್ಕ್ ಶೇಕು, ನನಗೆ ಶುಂಠಿ ವಾಟ್ರ್ ಅಂದರೆ ಶುಂಠಿ ನೀರು ಕ್ಯೂಬ್ ಹಾಕಿದ್ದು. ಹಾಗೇ ಮಗಳನ್ನ ಟ್ಯೂಷನ್ ಬಿಟ್ಬಿಟ್ಟು ತರಕಾರಿ ಹೂವು ತೊಗೊಂಡು ಬಂದು, ಈಗ ಇದು ಮಾಲ್ಟ್ ಪೌಡ್ರು, ಇದನ್ನು ಮಾಲ್ಟ್ ಪೌಡ್ರ್ ಮಾಡಿದ್ದೆ. ಅದನ್ನು ಎಲ್ಲ ಜಡೆ ಮಾಡ್ಕೊಳ್ಳೋಣ, ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೆ, ಜಡೆ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಮಾಡಿದೆ. ಗಾಡಿ ಒಳಗೆ ನಿಲ್ಲಿಸ್ಬೇಕಿತ್ತು, ನಿಲ್ಲಿಸಿ ನೋಡಿ ಇಲ್ಲಿ ಮಲ್ಲೆ ಹೂವಿನ ಗಿಡ, ಇದು ಹಳೆ ತುಂಬ ಹಳೇದು. ಅದು ಹಸು ಕಡ್ದು ಎಲ್ಲ ಹಾಳು ಮಾಡುತ್ತೆ. ಅದು ಹಂಗೆ ಬಿಡಲ್ಲ, ಚಿಗುರುತ್ತೆ, ಮಳೆ ಬಂದ ತಕ್ಷಣ ಚಿಗುರುತ್ತೆ. ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಮೇಲಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಕಟ್ಟಿ ದಾರ ಕಟ್ಬಿಟ್ಟು ಮೇಲಕ್ಕೆ ಬಿಟ್ಟಿದ್ದೀನಿ. ನೋಡೋಣ. ಅಂದರೆ ಹೊರ್ಗಡೆ ಇರೋದಲ್ವ, ಕಾಂಪೌಂಡಿಂದ ಹೊರ್ಗಡೆ ಇರೋದ್ರಿಂದ ಏನೇ ಮಾಡಿದ್ರು ಹಸು ಎಲ್ಲ ಒಂದು 2-3 ಸರಿ ಹಂಗೆ ಮಾಡಿದ್ದೀನಿ. ಪೂರ್ತಿ ಬೋಳಿಸಿ ತಿಂದಾಕ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಹಂಗಾದಾಗ ನೋಡಬೇಕು, ಅದಕ್ಕೇನಾದ್ರು ಒಂದು ಆಲ್ಟರ್ನೇಟ್ ಮಾಡಬೇಕು. ಈಗ ರಾತ್ರಿ ಡಿನ್ನರ್ಗೆ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ನಾನೀಗ ನೋಡಿರಿ ಮಾಲ್ಟ್ ಪೌಡ್ರು ಹಿಂಗೆ ಎಲ್ಲ ಸಪ್ರೇಟ್ ಮಾಡಿ ಹಿಡಿದ್ಬಿಟ್ಟು ಇಟ್ಟಿದ್ದೀನಿ. ನೋಡ್ರಿ, ಊಟ ಎಲ್ಲರದು ಆಯಿತು. ಇದು ಮಿಕ್ಕಿರೋದನ್ನೆಲ್ಲನೂ ತೆಗೆದು ಆಚೆ ಇಡೋಣ ಅಂತೇಳ್ಬಿಟ್ಟು ಈಗ ನಾನು ಮೊಟ್ಟೆ ಮತ್ತು ಸ್ವಲ್ಪ ಅನ್ನ, ಮಜ್ಜಿಗೆ ತಿಂತಾಯಿದ್ದೀನಿ.
ಮತ್ತು ನೋಡ್ರಿ ಗಂಜಿ ಮಾಡಿದ್ನಲ್ವ, ಬೆಳಗ್ಗೆ ಕುಡಿದ್ನಲ್ವ, ಮಧ್ಯಾಹ್ನ ನೆನೆಸಿದ್ನಲ್ವ, ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಪಾತ್ರೆಗಳಂತೂ ಈಗ ಮಕ್ಕಳು ಮನೆಯಲ್ಲಿರೋದ್ರಿಂದ ಅವ್ರಿಗೆ ಅದು ಬೇಕು ಇದು ಬೇಕು ಅಂತಿರ್ತಾರೆ. ಮಾಡಿ ಪಾತ್ರೆ ರಾಶಿ ಬೀಳ್ತಾ ಇರುತ್ತೆ. ಈಗ ತರಕಾರಿ ತಂದಿದ್ನಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ನಾನಂದರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ತರಕಾರಿ ತರೋದಿಲ್ಲ. ಇದು ಒಂದು ದಿವಸ 1.5 ದಿವಸಕ್ಕೆ ಮುಗಿದೋಗ್ಬಿಡುತ್ತೆ. ಏಕೆಂದರೆ ಹಸಿದು ಸೌತೆಕಾಯಿ, ಕ್ಯಾರೆಟು ಅದೆಲ್ಲ ಹಸಿದೇ ತಿನ್ನೋದ್ರಿಂದ, ಮತ್ತು ಇದೀಗ ಏನಾದರೂ ಫುಡ್ ಪ್ರಿಪ್ರೇಷನ್ ಮಾಡೋದಕ್ಕೂ ಸಹ ಜಾಸ್ತಿ ತರಕಾರಿನ ಹಾಕೋದ್ರಿಂದ ನನಗದು 1 ದಿವಸ 1.5 ದಿವಸಕ್ಕೆ ಬರುತ್ತೆ. ಟೊಮೊಟೊ ಇನ್ನೇನು ಫ್ರಿಜ್ಜಲ್ಲಿ ಇಡಲ್ಲ, ಹೊರಗಡೆನೇ ಇಡ್ತೀನಿ. ಟೊಮೊಟೊ, ಆಲೂಗಡ್ಡೆ ಅದೆಲ್ಲನೂ ಅಷ್ಟೇ. ನನಗೆ ಏನು ಬೇಕೋ ಅದನ್ನು ಆದಷ್ಟು ಅವತ್ತೇ ಫ್ರೆಶ್ ಆಗಿ ತಂದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಬ್ಯುಸಿ ರೂಟೀನ್ ಹೀಗಿತ್ತು. ಮತ್ತು ಸಂಜೆ ವಾಕ್ ಮಾಡೋದಕ್ಕಾಗಲಿಲ್ಲ, ಇವತ್ತು ಜಾಸ್ತಿ ಕೆಲಸ ಇತ್ತು. ಇಷ್ಟೇ ನಂದು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್.